ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವಿಷನ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ವಿಷನ್ ಮೇಲೆ ಯಾರ್ ಕಣ್ ಬಿದ್ದಿದ್ಯೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಇಂಜುರಿ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಫೇಕ್ ಇಂಜುರಿಯಿಂದ ಇದೆಲ್ಲದೂ ಕೂಡ ಪ್ರಾರಂಭ ಆಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ವಿಷನ್ ಅಲ್ಲಿ ಇರಬೇಕಾದ್ರೆ ಮನಿ ಇನ್ ದ ಬ್ಯಾಂಕ್ ನ ಗೆದ್ದಾದ್ಮೇಲೆ ಒಂದು ಫೇಕ್ ಇಂಜುರಿ ಆಂಗಲ್ ನ ತಗೊಂಡು ಬರ್ತಾರೆ. ಅದಾದ್ಮೇಲೆ ಏನ್ ನೋಡೋದಕ್ಕೆ ಸಿಗುತ್ತೆ, ಸೆತ್ ರಾಲೆನ್ಸ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗುತ್ತೆ. ಅಂಡ್ ಅದಾದ್ಮೇಲೆ ಏನ್ ನೋಡೋದಕ್ಕೆ ಸಿಗುತ್ತೆ, ನಮ್ಮ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಇಂಜುರಿ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಇಂಜುರಿ ಆಗುತ್ತೆ. ಅಂಡ್ ಈಗ ನಮ್ಮ ಲೋಗನ್ ಪೋಲ್ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ನಮ್ಮ ಲೋಗನ್ ಪೋಲ್ ಅವ್ರಿಗೂ ಕೂಡ ಅಫಿಷಿಯಲ್ ಆಗಿ ಇಂಜುರಿ ಕನ್ಫರ್ಮ್ ಆಗಿದೆ. ಅಂಡ್ ಲೋಗನ್ ಪೋಲ್ ಅವರು ಬಹಳಷ್ಟು ತಿಂಗಳುಗಳ ಕಾಲ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಟ್ರೋನ್ ಬೈಸಿಪ್ಸ್ ಇಂಜುರಿ ನಮ್ಮ ಲೋಗನ್ ಪೋಲ್ ಅವರಿಗೆ ಆಗಿದೆ ಅಂತಾನೆ ಹೇಳಬೇಕು. ವಿಷನ್ ಅಲ್ಲಿ ಇದ್ದಂತಹ ಎಲ್ಲಾ ಮೆಂಬರ್ಸ್ ಗಳಿಗೂ ಕೂಡ ಈಗ ಇಂಜುರಿ ಆಗಿದೆ. ಇನ್ನ ಉಳಿದಿರೋದು ನಮ್ಮ ಆಸ್ಟನ್ ಥಿಯರಿ ಹಾಗೆ ಪಾಲ್ ಎಮೆನ್ ಮಾತ್ರ. ಇವ್ರಿಗೂ ಕೂಡ ಆಗೋ ಚಾನ್ಸಸ್ ಆಗಬಾರ್ದು, ಬಟ್ ಏನು ಮಾಡೋದು, ಆಗ್ತಾ ಇದೆಯಲ್ಲ, ನಾವು ಅದನ್ನ ವಿಟ್ನೆಸ್ ಮಾಡ್ತಾ ಇದ್ದೀವಲ್ಲ. ಏನೇ ಆಗಲಿ, ಈಗ ಪಾಲ್ ಎಮೆನ್ ಹಾಗೆ ಆಸ್ಟನ್ ಥಿಯರಿ ಅವರಿಗೆ ಹುಷಾರಾಗಿರಿ ಅಂತ ಕೇಳ್ಕೊತಾ ನಮ್ಮ ಲೋಗನ್ ಪೋಲ್ ಅವರು ಕೂಡ ಆದಷ್ಟು ಬೇಗ ರಿಟರ್ನ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಇನ್ನು ನಮ್ಮ ಬ್ರಾನ್ಸನ್ ರೀಡ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಬ್ರಾನ್ಸನ್ ರೀಡ್ ಅವರು ಇಂಜುರಿ ಆಗಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ ಗಾಯ್ಸ್. ಬದಲಿಗೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ತನ್ನ ಬಾಡಿನ ಬಿಲ್ಡ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಅವರು ಒಂದು ಫೋಟೋನ ಶೇರ್ ಮಾಡ್ಕೋತಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಟೈಮ್ ಟು ಬ್ರೇಕ್ ದ ಇಂಟರ್ನೆಟ್ ಅಂತ ಈ ಒಂದು ಫೋಟೋನ ಅವರು ಎಲ್ಲ ಕಡೆ ಶೇರ್ ಮಾಡಿ ನಿಜವಾಗ್ಲೂ ಕೂಡ ಇಂಟರ್ನೆಟ್ ನ ಬ್ರೇಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಗುರು ನಮ್ಮ ಬ್ರಾನ್ಸನ್ ರೀಡ್ ಅವರು. ಅಂಡ್ ನಿಜವಾಗ್ಲೂ ಬ್ರಾನ್ಸನ್ ರೀಡ್ ಈ ವ್ಯಕ್ತಿ ಬಂದ್ರೆ ನಮಗೆ 100% ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಫ್ಯೂಡ್ ನೋಡೋದಕ್ಕೆ ಸಿಗುತ್ತೆ. ಇವನ್ ರೋಮನ್ ರೈನ್ಸ್ ಅವರು ಕೂಡ ಇದ್ರ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಕಡೆದಾಗಿ ಪಿನ್ ಮಾಡಿದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಬ್ರಾನ್ಸನ್ ರೀಡ್ ಅವರು. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅದು. ನೋಡೋಣ ಗಾಯ್ಸ್, ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಕ್ಲಾಶ್ ಇನ್ ಇಟಲಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇನ್ನೇನು ಮುಂದಿನ ವಾರ ನಮಗೆ ಕ್ಲಾಶ್ ಇನ್ ಇಟಲಿ ನೋಡೋದಕ್ಕೆ ಸಿಗುತ್ತೆ. ನಾಳೆ ಕಂಪ್ಲೀಟ್ ಆಗಿ ಅದರ ಟೈಮಿಂಗ್ಸ್ ಎಲ್ಲದನ್ನು ಕೂಡ ನಾನು ಸಪರೇಟ್ ಆಗಿ ತಿಳಿಸ್ಕೊಡ್ತೀನಿ. ಟೈಮಿಂಗ್ಸು ಸಿಕ್ಕಾಪಟ್ಟೆ ಚೇಂಜ್ ಇದೆ. ಕ್ಲಾಶ್ ಇನ್ ಇಟಲಿಯ ಮೈನ್ ಇವೆಂಟ್ ಅಲ್ಲಿ ಯಾವ ಮ್ಯಾಚ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಡಿಬೇಟ್ ನಡೀತಾ ಇತ್ತು. ಅದರಲ್ಲೂ ಕೂಡ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳು ಕಿತ್ತಾಡ್ತಾ ಇದ್ರು. ಕೋಡಿ ರೋಡ್ಸ್ ಈಗ ಮತ್ತೊಮ್ಮೆ ಬಂದಿದ್ದಾರೆ. ರೋಮನ್ ರೈನ್ಸ್ ಅವರು ಬಂದಿದ್ರು ಕೂಡ ಕೋಡಿ ರೋಡ್ಸ್ ಅವರು ಫೈನಲಿ ಬ್ಯಾಕ್ ಕ್ಲಾಶ್ ಆದ್ಮೇಲೆ ಕ್ಲಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬ್ಯಾಕ್ ಕ್ಲಾಶ್ ಅಲ್ಲಿ ಅವರು ಇರಲಿಲ್ಲ, ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಬ್ಯಾಕ್ ಕ್ಲಾಶ್ ನ ಮೇನ್ ಇವೆಂಟ್ ಮಾಡಿದ್ರು. ಕೋಡಿ ರೋಡ್ಸ್ ಅವರು ಏನಾದ್ರು ಎದ್ದಿದ್ರೆ ಕೋಡಿ ರೋಡ್ಸ್ ಅವರೇ ಬ್ಯಾಕ್ ಕ್ಲಾಶ್ ನ ಕೂಡ ಮೇನ್ ಇವೆಂಟ್ ಮಾಡೋರು. ಅದೇ ರೀತಿ ಈಗ ಕ್ಲಾಶ್ ಇನ್ ಇಟಲಿನೂ ಕೂಡ ಕೋಡಿ ರೋಡ್ಸ್ ಅವರೇ ಮೇನ್ ಇವೆಂಟ್ ಮಾಡ್ತಾರೆ. ಅದರಲ್ಲೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ಗ್ರಾಫಿಕ್ ಅಲ್ಲಿ ಫಸ್ಟ್ ಅವರ್ ಆನ್ ESPN ಅಂತ ಬರೆದ ಮೇಲೆ ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳೆಲ್ಲ ಇನ್ನೂ ಕೂಡ ಖುಷಿಯಾಗಿದ್ರು. ಬಟ್ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಕೋಡಿ ರೋಡ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ ಅನ್ಕೋತೀನಿ. ಇವನ್ ನನ್ನ ಚಾನಲ್ ಅಲ್ಲೂ ಕೂಡ ಕೆಲವೊಂದಷ್ಟು ಜನ ಕೋಡಿ ರೋಡ್ಸ್ ಅವರ ಕ್ರೈ ಬೇಬೀಸ್ ಗಳಿದ್ದಾರೆ. ಅವ್ರಿಗೂ ಕೂಡ ನಾನು ಸಾರಿ ಕೇಳ್ತಾ ಈ ಒಂದು ನ್ಯೂಸ್ ನ ನಿಮ್ಮೆಲ್ಲರಿಗೂ ಕೂಡ ಹಂಚ್ಕೊಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ, ಕೋಡಿ ರೋಡ್ಸ್ ಅವರು ಕ್ಲಾಶ್ ಇನ್ ಇಟಲಿಯ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬದಲಿಗೆ ಕ್ಲಾಶ್ ಇನ್ ಇಟಲಿಯ ಓಪನಿಂಗ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರಬಹುದು ಸದ್ಯಕ್ಕೆ ಡಬ್ಲ್ಯೂ ಫೈನಲ್ ಅಲ್ಲ, ಟಾಪ್ ಸ್ಟಾರ್ ಯಾರು ಅಂತ. ಆಫ್ ಕೋರ್ಸ್ ಅದು ರೋಮನ್ ರೈನ್ಸ್. ರೋಮನ್ ರೈನ್ಸ್ ಇಸ್ ದ ಬಾಕ್ಸ್ ಆಫೀಸ್ ಅಟ್ರಾಕ್ಷನ್. ರೋಮನ್ ರೈನ್ಸ್ ಇಸ್ ಮಚ್ ಬಿಗ್ಗರ್ ದೆನ್ ಕೋಡಿ ರೋಡ್ಸ್. ಆಫ್ ಕೋರ್ಸ್ ಅದು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ರೋಮನ್ ರೈನ್ಸ್ ಅವರು ಈಗ ಕ್ಲಾಶ್ ಇನ್ ಇಟಲಿಯ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ, ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕ್ಲಾಶ್ ಇನ್ ಇಟಲಿಯ ಓಪನಿಂಗ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸಾರಿ ಫಾರ್ ಆಲ್ ಕೋಡಿ ರೋಡ್ಸ್ ಕ್ರೈ ಬೇಬಿ ಫ್ಯಾನ್ಸ್. ಏನೇ ಆಗಲಿ, ಇದು ರೆಸ್ಲಿಂಗ್ ತರ ನೋಡಿ ಅಷ್ಟೇ, ಪರ್ಸನಲ್ ಆಗಿ ಏನಿಲ್ಲ. ಏನೇ ಆಗಲಿ, ಕೋಡಿ ರೋಡ್ಸ್ ಅವರು ಕ್ಲಾಶ್ ಇನ್ ಇಟಲಿಯ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಟ್ರೈಬಲ್ ಚೀಫ್ ಅವರು ಕ್ಲಾಶ್ ಇನ್ ಇಟಲಿಯ ಮೇನ್ ಇವೆಂಟ್ ಮಾಡೋದು ಈಗ 100% ಕನ್ಫರ್ಮ್ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕೂಡ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆನೇ. ಇವತ್ತು ನಮ್ಮ ರೋಮನ್ ರೈನ್ಸ್ ಅವರ ಬರ್ತಡೆ. ರೋಮನ್ ರೈನ್ಸ್ ಅವರು ಈ ಬಾರಿ ತನ್ನ ಶೆಡ್ಯೂಲ್ ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ, ಬರ್ತ್ಡೇ ದಿವಸನೂ ಕೂಡ ಅವರು ಮಂಡೇ ನೈಟ್ ರೋನ ಅಟೆಂಡ್ ಆಗ್ತಾ ಇದ್ದಾರೆ. ಲಿಟ್ರಲಿ ಇದೇ ರೋಮನ್ ರೈನ್ಸ್ ನಾವು 2 ವರ್ಷದಿಂದ ಯಾವ ರೀತಿ ನೋಡ್ತಾ ಇದ್ವಿ,
ಸಿಕ್ಕಾಪಟ್ಟೆ ಪಾರ್ಟ್ ಟೈಮರ್ ಆಗಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಈಗ ಕಂಟಿನ್ಯೂಸ್ ಮಂಡೇ ನೈಟ್ ಗಳಲ್ಲಿ ರೋಮನ್ ರೈನ್ಸ್ ಅವರು ಅಪಿಯರ್ ಆಗ್ತಾ ಇದ್ದಾರೆ. ಇವನ್ ಬರ್ತ್ಡೇ ದಿವಸನೂ ಕೂಡ ವ್ಯಕ್ತಿ ತನ್ನ ಫ್ಯಾಮಿಲಿಗೆ ಟೈಮ್ ನ ಕೊಡ್ದಲೆ ಡಬ್ಲ್ಯೂ ಮಂಡೇ ನೈಟ್ ರೋಗೆ ಅಪಿಯರ್ ಆಗಿದ್ದಾರೆ ಅಂದ್ರೆ ಸ್ವಲ್ಪ ತಿಳ್ಕೊಳ್ಳಿ ಆ ವ್ಯಕ್ತಿ ಈ ಬಾರಿ ಎಷ್ಟು ಡೆಡಿಕೇಟೆಡ್ ಆಗಿ ಬಂದಿದ್ದಾರೆ ಅಂತ. ಯಾಕಂದ್ರೆ ಅವರಿಗೆ ಗೊತ್ತು ಅವ್ರೇನಾದ್ರೂ ಇಲ್ಲ ಅಂದ್ರೆ ಈ ಒಂದು ಕಂಪನಿ ಕತೆ ತೀರಾ ಬಿದೋಗ್ಬಿಡುತ್ತೆ ಅಂತ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಮಂಡೇ ನೈಟ್ ರೋ ಮುಗಿದ್ಮೇಲೆ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರಿಗೆ ಹ್ಯಾಪಿ ಬರ್ತ್ಡೇ ವಿಶ್ ಕೂಡ ಮಾಡುತ್ತೆ. ಅಂಡ್ ಅದನ್ನ ನಮ್ಮ ರೋಮನ್ ರೈನ್ಸ್ ಅವರು ಅಕ್ನಾಲೇಜ್ ಕೂಡ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ, ಬರ್ತ್ಡೇ ಆದ್ರೂ ಆಗ್ಲಿ, ಮಂಡೇನಾದ್ರೂ ಆಗ್ಲಿ, ಟ್ಯೂಸ್ಡೇನಾದ್ರೂ ಆಗ್ಲಿ, ಸಾಟರ್ಡೆ ಸಂಡೇ ಯಾವ ದಿನ ಆದ್ರೂ ಆಗ್ಲಿ, ನಾವು ಇವತ್ತು ಇಲ್ಲಿ ಚೆನ್ನಾಗಿದ್ದೀವಿ, ಅದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕು ಅಂತ ಎಲ್ಲರನ್ನು ಕೂಡ ಮೋಟಿವೇಟ್ ಮಾಡಿ ಒಂದು ಸ್ಪೀಚ್ ನು ಕೂಡ ಕೊಟ್ಟಿ ಹೋಗಿದ್ದಾರೆ. ಏನೇ ಆಗ್ಲಿ ರೋಮನ್ ರೈನ್ಸ್ ಅವರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ನ ವಿಶ್ ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಾಯೋನಾರಾ.